ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಆಲ್ಟರ್ನೇಟ್ ನೆಕ್ ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ. ಇದಕ್ಕೆ ಆಲ್ರೆಡಿ ಕ್ಯಾನ್ವಾಸ್ ಕಟಿಂಗ್ ಮಾಡಿಕೊಂಡು ಅದನ್ನು ಆಲ್ರೆಡಿ ಈ ಥರ ಕೆಳಗಡೆ ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಅಳತೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಕೊಟ್ಟೆ ಸ್ಟಿಚ್ ಮಾಡಬೇಕು, ಹಾಗೇ ಮಾಡೋಕ್ಕಾಗಲ್ಲ. ಕೆಲವೊಂದು ಹಾಗೇ ಸ್ಟಿಚ್ ಮಾಡ್ಕೋಬೋದು ಕ್ಯಾನ್ವಾಸ್ನ. ಇದು ಎಕ್ಸ್ಟ್ರಾ ಕ್ಯಾನ್ವಾಸ್ ಬಟ್ಟೆ ಮೇಲೆ ಸ್ಟಿಚ್ ಮಾಡಿ ಮಾಡುವಂಥದ್ದು. ಕೆಲವೊಂದು ಆಗೆಲ್ಲ ಇದೇ ಥರ ಜಾಸ್ತಿ ಮಾಡ್ತಾ ಇದ್ದಿದ್ದು. ಈಗೆಲ್ಲ ಏನು ಮಾಡಿಬಿಡ್ತಾರೆ, ಒಳಗಡೆಗೇ ಅಟ್ಯಾಚ್ ಮಾಡಿಬಿಡ್ತಾರೆ. ಅಂದರೆ ಐರನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಟಿಚ್ ಮಾಡಿಬಿಟ್ಟು ಇನ್ನೋಟ್ ಮಾಡಿಬಿಡ್ತಾರೆ. ಆದರೆ ಅವಾಗೆಲ್ಲ ಈ ಥರ ಸಪ್ರೇಟ್ ಕ್ಯಾನ್ವಾಸ್ ಕಟ್ ಮಾಡಿಕೊಂಡೇ ಸ್ಟಿಚ್ ಮಾಡ್ತಿದ್ದು. ಆಮೇಲೆ ಈ ಡಿಸೈನ್ಗೆ ಬಂದುಬಿಟ್ಟು ಈ ಥರನೇ ಮಾಡಬೇಕು. ಅದಕ್ಕೆ ಆ ಥರ ಇನ್ನೋಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಇದೇ ರೀತಿಯೇ ಮಾಡಬೇಕಾಗುತ್ತೆ. ಕ್ಯಾನ್ವಾಸ್ಗೆ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿಕೊಂಡು ನಾವು ಏನು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆಲ್ಲ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಇವಾಗ ನಾವು ಸ್ಟಿಚಿಂಗ್ ಮಾಡಿದಾಗ ಅದು ಕರೆಕ್ಟಾಗಿರಬೇಕು. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ನಾವು ಆಲ್ರೆಡಿ ಮಾರ್ಕಿಂಗ್ ಇದರಲ್ಲಿ ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಅದು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ನಾವು ಇವಾಗ ಸ್ಟಿಚಿಂಗ್ ಮಾಡುವಾಗ ಅದ್ರ ಮೇಲೆ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಓಕೆನಾ. ಈ ಥರ ಇದು ಒಂದು ಆಲ್ಟರ್ ನೆಕ್, ಐ ನೆಕ್ಕು ಅಂತೆಲ್ಲ ಹೇಳ್ತಾರೆ. ಇದು ಜಾಸ್ತಿ ಯೂನಿಫಾರ್ಮ್ಗಳಿಗೆ ಯೂಸ್ ಮಾಡ್ಕೋತಾರೆ ಈ ಥರ ನೆಕ್ಗಳನ್ನ ಜಾಸ್ತಿ. ಇದು ಆ್ಯಕ್ಚುಲಿ ಯೂನಿಫಾರ್ಮ್ನೇ, ಕೆಲಸಕ್ಕೆ ಹೋಗುವಾಗ ಈ ಕೊಡುವಂಥ ಯೂನಿಫಾರ್ಮ್ ಬ್ಲೌಸ್ ಇದು. ಅವ್ರದ್ದು ಒಂದು 4-5 ಇದೆ ಸದ್ಯಕ್ಕೆ. ಇವಾಗ ಇದೊಂದು ಸ್ಟಿಚ್ ಮಾಡಿಕೊಡಿ, ಅದು ಬೇಕಾದ್ರೆ ನಿಧಾನಕ್ಕೆ ಕೊಡಿ ಅಂತ ಹೇಳಿದರು. ಹಾಗಾಗಿ ಇದೊಂದನ್ನು ಅರ್ಜೆಂಟಾಗಿ ರೆಡಿ ಮಾಡ್ತಾ ಇರೋದು. ಈಗ ನೋಡಿ, ಸುತ್ತ ಸ್ಟಿಚ್ ಹಾಕ್ಕೊಂಡೆಲ್ಲ ರೆಡಿ ಮಾಡಿಕೊಂಡೆ ಕ್ಯಾನ್ವಾಸ್ನ. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಬಂದುಬಿಟ್ಟು ಮಾಮೂಲಿ ಹೇಗಿದೆಯೋ ಹಾಗೇ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೊಬೇಡಿ ಫಸ್ಟು. ಆಮೇಲೆ ಅದನ್ನು ಕ್ಯಾನ್ವಾಸ್ನ ಇಟ್ಟು ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸೋದು. ತುಂಬಾ ಈಸಿ ಮೆಥಡು. ಕ್ಯಾನ್ವಾಸ್ನ ನೀವು ಸ್ವಲ್ಪ ಆ ಥರ ಇದು ಮಾಡ್ಕೋಬೇಕಾಗುತ್ತೆ, ಏನು ರೆಡಿ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಅದ್ರ ಮೇಲೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ. ಆಮೇಲೆ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು. ಆಲ್ರೆಡಿ ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ ಫ್ರೆಂಡ್ಸ್. ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಲೈನಿಂಗು ಮತ್ತು ಮಾಮೂಲಿ ಇದೇನು ಇನ್ನೌಟ್ ಮಾಡೋವಾಗ ಏನೂ ಇಲ್ಲ, ಮಾಮೂಲಿ ಹೇಗಿದೆಯೋ ಹಾಗೆ ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ಎರಡನ್ನೂ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಡಿ ಅಷ್ಟೇ. ಅದು ಇನ್ನೇನು ಮಾಡೋಕ್ಕೆ ಹೋಗಬಾರ್ದು. ಮಾಮೂಲಿ ಸುತ್ತ ಸ್ಟಿಚ್ ಹಾಕ್ಕೋಬೇಕು ಅಷ್ಟೇ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ 2 ಪೀಸನ್ನು ಸೇಮ್ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅದನ್ನು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಆಲ್ರೆಡಿ ನಾವು ಕಟ್ಟಿಂಗ್ ಎಲ್ಲ ಮಾಡಿರೋದ್ರಿಂದ ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾವು ಅದನ್ನು ರೆಡಿ ಮಾಡ್ಕೊಂಡಿರೋದನ್ನ ಇಟ್ಕೊಂಡು ಸ್ಟಿಚ್ ಮಾಡೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಕಟ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಕರೆಕ್ಟಾಗಿ ಕಟ್ಟಿಂಗ್ ಮಾಡೋಕ್ಕೆ ಬಂದುಬಿಟ್ಟೆ ಸ್ಟಿಚಿಂಗಲ್ಲಂತೂ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಆರಾಮಾಗಿ ಕಷ್ಟ ಏನಾಗಲ್ಲ ಸ್ಟಿಚಿಂಗು. ನೋಡಿ, ಇದನ್ನು ಅಷ್ಟೇ ಇನ್ನೊಂದು ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಹೇಗೆ ಕಟ್ ಮಾಡಿದ್ನೋ ಅದೇ ರೀತಿ ಸುತ್ತ ಸ್ಟಿಚ್ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಸುತ್ತ ಸ್ಟಿಚ್ ಹಾಕ್ಕೊಂಡು ಅದೇನು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಡಾಟ್ ಹಿಡಿದ್ಬಿಟ್ಟು ಆದರೂ ಸ್ಟಿಚ್ ಮಾಡ್ಬೋದು. ಇಲ್ಲ ನೆಕ್ ಸ್ಟಿಚ್ ಮಾಡಾದರೂ ಡಾಟ್ ಇಟ್ಕೋಬೋದು, ತೊಂದರೆ ಏನಿಲ್ಲ. ನಿಮಗೆ ಮೊದಲೇ ಡಾಟ್ ಹಿಡಿಯೋದು ಬೇಡ ಅಂದರೆ ನೆಕ್ ರೆಡಿ ಮಾಡಿಬಿಡಿ, ಆಮೇಲೆ ಡಾಟ್ ಇಟ್ಕೊಳ್ಳಿ. ಓಕೆನಾ. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟಾದಮೇಲೆ ಅದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಇದ್ರ ಮೇಲೆ ಸೀದಾ ಇಟ್ಕೋಬೇಕು. ಅದ್ರ ಮೇಲೆ ಉಲ್ಟಾ ನಾವು ಆಲ್ರೆಡಿ ಕ್ಯಾನ್ವಾಸ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದೇನು ಶೇಪಲ್ಲಿ ನಾವು ಆಲ್ರೆಡಿ ಮಾರ್ಕರಲ್ಲೆಲ್ಲ ಮಾಡಿದ್ದೀವಲ್ಲ ಆ ರೀತಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಳ್ಳಿ ಸೀದಾ. ಇದ್ರ ಮೇಲೆ ಇದು ಇಟ್ಕೊಂಡು ಈಗ ಮಾರ್ಕರಲ್ಲಿ ಮೊದಲು ನಿಮ್ಗೇನಾರ ಕಸಿ ಬಿಸಿ ಆಗುತ್ತೆ ಅನ್ನೋದಾದರೆ ಈ ಕಡೆ ಒಂದು ಸ್ಟಿಚ್ ಹಾಕೋಬಿಡಿ. ಸ್ಟಾರ್ಟಿಂಗ್ ಒಂದು ಸ್ಟಿಚ್ ಹಾಕೋಬೋದು, ಇಲ್ಲ ಒಂದು ಪಿನ್ ಹಾಕೋಬೋದು, ಗುಂಡು ಪಿನ್ನನ್ನು. ಓಕೆನಾ. ಆಮೇಲೆ ಅದೇನು ಮಾರ್ಕ್ ಮಾಡಿದ್ದೀವಲ್ಲ ಮಾರ್ಕರಲ್ಲಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಅದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಕಟ್ ಮಾಡಿಬಿಡಿ. ಓಕೆನಾ. ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಂಡು ಅದು ಹೇಗಿದೆ ಸೇಪು ಹಾಗೇ ಉಲ್ಟಾ ತಿರುಗಿಸಿ ಒಂದು ಸ್ಟಿಚ್ಚು ಹಾಕೋಕ್ಕೆ ಹೋಗ್ಬಿಡಿ. ಮೊದಲು ಈ ಥರ ನ್ಯಾಚ್ ಹಾಕ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕೋಬಿಡಿ ಅಷ್ಟೇ. ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಅದನ್ನು ತಿರ್ಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಕ್ಕೆ ಹೋಗ್ಬಿಡಿ. ಏನಕ್ಕಪ್ಪ ಅಂದರೆ ಅದು ಲಾಸ್ಟಲ್ಲಿ ನಾವು ಕಾಲರ್ನ ಅಟ್ಯಾಚ್ ಮಾಡಾದಮೇಲೆ ಅದನ್ನ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ಬರುತ್ತೆ. ಮತ್ತೆ ಇಲ್ಲಾಂದರೆ ಅಲ್ಲಿ ಅಷ್ಟು ದೂರ ಬಿಟ್ಟು ಮಾಡಬೇಕಾಗುತ್ತೆ, ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ. ಬೇಡ. ಇವಾಗ ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಕೊಂಡ್ರೆ ನೀಟಾಗಿ ಬಂತು ಫಿನಿಶಿಂಗು. ಈಗ ಡಾಟ್ ಇಟ್ಕೊಂಡ್ರೆ ಆಯಿತು. ಮಾಮೂಲಿ ದೊಡ್ಡ ಡಾಟ್ ಫಸ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಅದು ಸೈಜ್ ಮೇಲೆ ಹೋಗುತ್ತೆ. ಮಾಮೂಲಿ ಸೈಜ್ಗೆಲ್ಲ 1 ಇಂಚು, ದೊಡ್ಡ ಬ್ಲೌಸ್ಗೆಲ್ಲ 1.25 1.25 ಆ ಥರ ಇಟ್ಕೋಬೇಕಾಗುತ್ತೆ. ಬೇಕಂದರೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇವಾಗ ಈ ರೀತಿ ಡಾಟ್ಗಳನ್ನ ಇಟ್ಕೊಂಡ್ರೆ 4 ಡಾಟ್ನು 4 ಡಾಟನ್ನು ರೆಡಿ ಆಗುತ್ತೆ. ಇದಕ್ಕೆ ಮಾಮೂಲಿ ಬೆಲ್ಟ್ ರೆಡಿ ಮಾಡ್ಕೋಬೇಕು. ಇವಾಗ 2 ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಕಾಲರ್ ನೆಕ್ ಒಂದು ನೀವು ರೆಡಿ ಮಾಡಿಬಿಟ್ರೆ ಆರಾಮಾಗಿ ರೆಡಿ ಆಗುತ್ತೆ ನೋಡಿ.
ಇಷ್ಟೇ. ಇದು ಕೆಳಗಡೆ ನೀವು ಮಾಮೂಲಿ ಬೆಲ್ಟ್ ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಕಾಲರ್ ನೆಕ್, ಆಲ್ಟ್ರಾ ನೆಕ್, ಐ ಕಾಲರ್ ನೆಕ್ ಅಂತಲೇ ಹೇಳ್ಬೋದು. ಓಕೆನಾ. ತುಂಬ ಹೆಸರಲ್ಲಿ ಕರೀತಾರೆ, ಐ ಕಾಲರ್ ನೆಕ್ಕು, ಆಲ್ಟ್ರಾ ನೆಕ್ಕು ಅಂತೆಲ್ಲ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ಫುಲ್ಲು ಕವರಾಗಿ ಕೂತ್ಕೊಳ್ಳುತ್ತೆ. ಮಾಮೂಲಿ ಹೊಲ್ಸ್ಕೊಳ್ಳೋರೆಲ್ಲ ಏನು ಮಾಡ್ತಾರೆ, ಹಿಂದೆ ಓಪನ್ ಇಟ್ಸ್ಕೊತಾರೆ, ಬೋಟ್ ನೆಕ್ ಥರನೋ ಇಲ್ಲ ಬೇರೆ ಥರನೋ ಹಿಂದೆ ಓಪನ್ ಇಡಿಸಿ ಡಿಸೈನ್ ಮಾಡಿಸ್ಕೊತಾರೆ. ಇವ್ರು ಯೂನಿಫಾರ್ಮ್ ಆಗಿರೋದ್ರಿಂದ ಹಿಂದೆ ಏನು ಓಪನ್ ಇಲ್ಲ, ಮಾಮೂಲಿ ಕಾಲರ್ ಇಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೊತಾ ಇರೋದು. ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಅದೇ ನೀವು ಮಾಮೂಲಿಯಾಗಿ ಹಾಕೋತೀನಿ ಅಂದರೆ ಆ ಥರ ಡಿಸೈನಾಗಿ ಹಿಂದೆ ಓಪನ್ ಎಲ್ಲ ಇಟ್ಟು ರೆಡಿ ಮಾಡಿಸ್ಕೋಬೋದು. ಇಲ್ಲ ಮಾಮೂಲಿ ಯೂನಿಫಾರ್ಮ್ಗಾದರೆ ಯಾರು ಹಿಂದೆ ಓಪನ್ ಇಟ್ಸ್ಕೊಳ್ಳಲ್ಲ, ಹಾಗೇ ಸ್ಟಿಚ್ ಮಾಡಿಸ್ಕೊತಾರೆ. ಓಕೆನಾ. ಈ ರೀತಿ ರೆಡಿ ಮಾಡಿ ನೋಡಿ. ಇದನ್ನು ಹಂಗೆ ಉಲ್ಟಾ ತಿರುಗಿಸ್ಕೊಬಿಟ್ಟು ಸ್ಟಿಚ್ ಹಾಕೋಕೆ ಹೋಗಬೇಡಿ. ಲಾಸ್ಟಲ್ಲಿ ಅದು ಕಾಲರ್ ಜೈಂಟ್ ಆದಮೇಲೆ ಆಮೇಲೆ ಸ್ಟಿಚ್ ಹಾಕ್ಕೋಬೇಕು ಲಾಸ್ಟಲ್ಲಿ. ಓಕೆನಾ. ಈ ರೀತಿ ರೆಡಿ ಆಯಿತು ನೋಡಿ. ಇದನ್ನು ಅಷ್ಟೇ ಡಾಟ್ ಇಟ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ. ದೊಡ್ಡ ಡಾಟು ಮಾಮೂಲಿ ಸ್ಟಾರ್ಟಿಂಗಿಂದ ತುದಿಗೆ ಬರಬೇಕು, ಎಲ್ಲ ಡಾಟು ಅಷ್ಟೇ. ಇದು ಬಂದ್ಬಿಟ್ಟು ಮಾಮೂಲಿ 1 ಇಂಚು ಇಲ್ಲ 1/4 ಇಂಚು ತೊಗೋಬೇಕು. ಮಾಮೂಲಿ ಒಂದು ಸೈಜ್ ಆದರೆ 1 ಇಂಚ್ ತೊಗೊಳ್ಳಿ. ಸ್ವಲ್ಪ ಇವಾಗ 40ರಿಂದ ಜಾಸ್ತಿ ಇದೆ ಸುತ್ತಳತೆ ಜಾಸ್ತಿ ಇರೋಕ್ಕಾದರೆ 1/4 ತೊಗೋಬೇಕಾಗುತ್ತೆ. ಅದಕ್ಕೂ ದೊಡ್ಡದಿದ್ದರೆ 1.5 ತೊಗೋಬೇಕಾಗುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು ನೋಡಿ. ಬ್ಲೌಸು ಸೂಪರಾಗಿ ಬಂದಿದೆ ಡಿಸೈನ್ ಅಂತೂ. ಇದಕ್ಕೆ ನೀವು ಕೆಳಗಡೆ ಬೆಲ್ಟ್ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಈ ಡಿಸೈನು ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಈ ಥರ ಲಾಸ್ಟಲ್ಲಿ ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಕಾಲರ್ನ ಫಸ್ಟು ನಾವು 2 ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ. ಮೇಲ್ಗಡೆ ಪೀಸ್ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಫಸ್ಟ್ ಕಾಲರ್ ಕರೆಕ್ಟಾಗಿ ಇದು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ. ಮೊದಲಾಗ 2 ಕಡೆಯೂ ಶೋಲ್ಡರು ಜಾಯಿಂಟ್ ಮಾಡಿಕೊಂಡು ನೀವೇನು ಶೋಲ್ಡರ್ ಇರುತ್ತಲ್ಲ ಅಷ್ಟು ಅಳತೆಗೆ ನೆಕ್ ತೊಗೊಂಡ್ರೆ ಮೇಲ್ಗಡೆ ಪೀಸ್ ತೊಗೊಂಡ್ರೆ ಸಾಕು. ಅದು ಸ್ಟಿಚ್ಚಿಂಗ್ ಮಾಡುವಾಗ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಏನಾದರೂ ಬಂತು ಅಂದರೆ ಕಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ಅಕಸ್ಮಾತ್ ನೀವು ಇವಾಗ ನೋಡಿ ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಜಾಸ್ತಿ ಬಂದರೆ ಕರೆಕ್ಟಾಗಿರುತ್ತೆ, ನೀವು ಎಷ್ಟು ಶೋಲ್ಡರ್ ಇರುತ್ತೆ ಅಷ್ಟು ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಜಾಸ್ತಿ ಇತ್ತು ಅಂದರೆ ಒಂಚೂರು ಎಗರಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ಸ್ಟ್ರೇಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ನಾವು ಶೋಲ್ಡರ್ ಹತ್ರ ಕರೆಕ್ಟಾಗಿ ಅದು ಕಾಲರ್ ಬರುತ್ತಲ್ಲ ಅಲ್ಲಿ ಸ್ವಲ್ಪ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ. 2 ಕಡೆನೂ ನ್ಯಾಚ್ ಹಾಕ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಇವಾಗ ಕಾಲರ್ನ ಈಗ ಸ್ಟಿಚ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅದೇನು ಕಾಲರ್ ಕೆಳಗಡೆ ಬಟ್ಟೆ ಅಟ್ಯಾಚ್ ಮಾಡಿದ್ವಲ್ಲ ಅದು ಒಳಗಡೆ ಹೋಗುತ್ತೆ, ಮೇಲೆ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಕಾಣಿಸುತ್ತೆ. ಓಕೆನಾ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇವಾಗ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗದು ಒಳಗಡೆ ಕ್ಲೋಸ್ ಆಗುತ್ತೆ. ಬಟ್ಟೆ ಅದು ಶೋಲ್ಡರ್ ಪಟ್ಟಿ ಬಟ್ಟೆ ಕಾಣಿಸಲ್ಲ, ಮೇಲೆ ಒಳಗಡೆ ಹೋಗುತ್ತೆ ಅದು. ಓಕೆನಾ. ಈ ರೀತಿ ನೀವು ಆರಾಮಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಲ್ಟ್ರಾನೆಕ್ ಡಿಸೈನ್ ರೆಡಿ ಆಗುತ್ತೆ ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಇದು ಯೂನಿಫಾರ್ಮ್ದು ನಾನು ಹೇಳ್ದಂಗೆ ಬೇಕು ಅನ್ನೋರು ಹಿಂದೆ ಓಪನ್ ಇಡ್ಸ್ಕೊಂಡು ಡಿಸೈನಾಗಿ ಸ್ಟಿಚ್ ಮಾಡಿಸ್ಕೋಬೋದು. ಓಕೆನಾ. ಈ ಥರ ಅಲ್ಲಿ ಒಳಗಡೆ ನೀಟಾಗಿ ನ್ಯಾಚ್ ಹಾಕ್ಕೊಂಡು ಅದನ್ನ ಒಳಗಡೆ ತಿರುಗಿಸ್ಕೊಡಿ, ನೀಟಾಗಿರುತ್ತೆ. ಈ ಥರ ನ್ಯಾಚ್ ಹಾಕ್ಕೊಂಡು ಅದೇನಾದ್ರು ನಿಮ್ಗೆ ತಿರುಗಿಸೋಕೆ ಕಷ್ಟ ಆಗುತ್ತೆ ಅಂದರೆ ಒಂದು ದೊಡ್ಡ ಹೊಲಿಗೆ ಹಾಕ್ಕೊಬಿಡಿ. ಅದು ಎಮ್ಮಿಂಗ್ ಹಾಕಿದ್ಮೇಲೆ ತೆಗೆದು ಬಿಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿದೆ ಆಲ್ಟ್ರಾನೆಕ್ ಬ್ಲೌಸು. ಈ ರೀತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ ಥರದ್ದು ಬೇರೆ ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಯಾವ ಸೈಜ್ ಬ್ಲೌಸು ಇಲ್ಲ ಕಾಲರ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಟೋರಿ ಯಾವುದು ಬೇಕು ಅಂತ ನಾನು ಕಮೆಂಟ್ ಮಾಡಿದ್ರೆ ನಾನು ಆ ಥರದ ಬ್ಲೌಸನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ. ನೋಡಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ಈಗ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಆಯಿತು ನೋಡಿ. ಈ ಥರ ನೆಕ್ಕು ನೀಟಾಗಿ ಫಿನಿಶಿಂಗಾಗಿ ಕವರ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಒಂಚೂರು ಇಲ್ಲ ಇವಾಗ ಅದನ್ನ ಅವರು ಹಾಕ್ಕೊಂಡು ನೋಡಿದ್ಮೇಲೆ ಮುಂದೆ ಡೀಪ್ ಬೇಡ ಅಂದರೆ ಕಮ್ಮಿ ಮಾಡ್ಬೋದು, ಇರಲಿ ಅಂದರೆ ಅಷ್ಟೇ ಇಟ್ಕೋಬೋದು. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.